ವೆಲ್ಕಮ್ ಬ್ಯಾಕ್ ಟು ಅಪ್ಪು ಸುಬ್ಬಿ ವ್ಲಾಗ್ಸ್. ಎಲ್ಲ ಸ್ಟಾರ್ಸ್ಗಳಿಗೂ ಬೆಳಗಿನ ಶುಭೋದಯ. ಇವತ್ತು ಸಂಕಷ್ಟಿ ಪೂಜೆಗೆ ರೆಡಿಯಾಗಿದ್ದೀನಿ. ದೇವ್ರ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನನ್ನ ಪೂಜೆನ ಒಂದು ಚೂರು ಸಣ್ಣದಾಗಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ, ನಾನು ಹೇಗೆ ಪೂಜೆ ಮಾಡ್ತೀನಿ ಅಂತ. ಈಗ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಹೂವಿನ ಅಲಂಕಾರ ಆಗಬೇಕು. ಆದರೆ ಫಸ್ಟು ನಾನು ಆಚೆ ಕಡೆ ಬಾಗಿಲು ಹೊಸಲು ಎಲ್ಲ ತೊಳೆದು ಅಲ್ಲ ಅಲಂಕಾರ ಮಾಡಿಕೊಂಡು ತುಳಸಿ ಅಲಂಕಾರ ಮಾಡಿಕೊಂಡೇ ಬಂದು ನನ್ನ ದೇವ್ರ ಮನೆ ಯಾವಾಗಲೂ ಕೈ ಹಾಕೋದು. ಸೊ ಹೊಸಲು ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನಮ್ಮ ಸ್ಟಾರ್ಸ್ಗಳಿಗೆ ಏನು ಹೇಳೋದಂದರೆ, ಹೌದು ಹೊಸಲು ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳೋದೇ ಅಲ್ವಾ. ಹೌದು, ಯಾವ ಹೊಸಲು ತುಂಬ ಇಂಪಾರ್ಟೆಂಟು. ಅಂದರೆ ಎಂಟ್ರೆನ್ಸ್ ಎನಿ ಟೈಮ್ ಯಾವಾಗಲೂ ಅಷ್ಟೇ ತುಂಬ ಚೆನ್ನಾಗಿದ್ದರೆ ಲಕ್ಷ್ಮಿ ಒಳಗಡೆ ಬರ್ತಾಳೆ ಅನ್ನೋದನ್ನು ನಾನು ಕೇಳ್ಬಿಟ್ಟಿದ್ದೀನಿ. ಅದು ಚಿಕ್ಕ ವಯಸ್ಸಿಂದನೂ ನನಗೆ ಅದು ರೂಢಿಯಾಗಿದೆ. ಸೊ ನಾನು ಅದನ್ನೇ ಪಾಲಿಸ್ಕೊಂಡ್ಬಂದಿದ್ದೀನಿ. ನಮ್ಮ ಸ್ಟಾರ್ಸ್ಗಳಿಗೂ ನಾನು ಅದನ್ನೇ ಹೇಳ್ತಾಯಿದ್ದೀನಿ. ಈಗ ಅರ್ಶಿನ ಉಜ್ಕೊಂಡಿದ್ದೀನಿ, ಬಾಗಿಲಿಗೆ ಹೊಸ್ಲಿಗೆ ಅರ್ಶಿನ ಉಜ್ಕೊಂಡಿದ್ದೀನಿ. ಏನಂದರೆ ನೆಗೆಟಿವ್ ಎನರ್ಜಿ ಬರಲ್ಲ, ಒಳಗಡೆಗೆ ಪಾಸಿಟಿವ್ ಆಗಿರುತ್ತೆ ಅನ್ನೋದಕ್ಕೋಸ್ಕರ ನಮ್ಮ ಪೂರ್ವಿಕರು ಮಾಡಿರೋದು ಯಾವುದೂ ತಪ್ಪಲ್ಲ, ಎಲ್ಲ ಸರಿಯೇ. ಅದೇ ಪ್ರಕಾರನೇ ನಾವು ಅದನ್ನು ಪಾಲಿಸ್ಕೊಂಡು ಬಂದರೆ ಒಳ್ಳೆಯದು. ಅರ್ಥ ತಿಳ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ, ತಿಳ್ಕೊಬೇಕು. ಏನಕ್ಕೆ ಯಾವುದಕ್ಕೆ ಏನು ಮಾಡ್ತೀವಿ ನಾವು ಅಂತ ತಿಳ್ಕೊಳ್ಳೋದ್ರಿಂದ ಭಾಳ ಉಪಯೋಗ ಆಗುತ್ತೆ. ನಾನು ಹೊಸ್ಲಿಗೆ ರಂಗೋಲಿ ಹಾಕೋದು ಅದರಲ್ಲೂ ವಿಧ ಇದೆ, ಅದು ಇನ್ನೊಂದು ಸಲ ಹೇಳ್ತೀನಿ. ಈಗ ಸದ್ಯಕ್ಕೆ ಜಸ್ಟ್ ಸುಮ್ಮನೆ ನಾನು ಹಾಕ್ಕೊತಾ ಇದ್ದೀನಿ. ನಾವು ಅವಾಗೆಲ್ಲ ಸಗಣಿ ತಾರಿಸಿ ಬಾಗಿಲಿಗೆ ರಂಗೋಲಿ ಇಟ್ಟು, ಈ ಬಾಗಿಲಿಗೂ ಸಗಣಿ ತಂದು ದೀಪ ಹಚ್ಚಿ ಇಡ್ತಾಯಿದ್ದು. ಇವಾಗೆಲ್ಲ ಅದು ಸಾಧ್ಯ ಇಲ್ಲ. ಈಗ ನಾನು ಮನೆ ದೇವ್ರ ಪೂಜೆ ಮುಗಿಸ್ಕೊಂಡೆ. ಅಮ್ಮ ತಾಯಿ ನಮ್ಮ ಮನೆ ದೇವ್ರದ್ದು ಪೂಜೆನ ದೀಪ ಹಚ್ಚಿಟ್ಕೊಂಡು ನೈವೇದ್ಯ ಇಟ್ಟು, ಅಣ್ಣ ನೈವೇದ್ಯ ಇಟ್ಟು ಪೂಜೆಯನ್ನು ಮುಗಿಸ್ಕೊಂಡೆ. ಮನೆ ದೇವ್ರ ಪೂಜೆ ಆದಮೇಲೆ ಈಗ ಸಂಕಷ್ಟಿ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೀನಿ. 2 ಎಣ್ಣೆ ದೀಪ, 2 ತುಪ್ಪ ದೀಪ, ವಿಘ್ನೇಶ್ವರನ ಬೆಲ್ಲದ ಮೇಲೆ ಇಟ್ಟು, ಅಕ್ಕಿ ಮೇಲೆ ಬೆಲ್ಲ ಇಟ್ಟು, ಬೆಲ್ಲದ ಮೇಲೆ ವಿಘ್ನೇಶ್ವರನ ಇಟ್ಕೊಂಡಿದ್ದೀನಿ. ದೀಪ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಗೆಜ್ಜೆ ವಸ್ತ್ರ, ಗರಿಕೆ, ಬಿಡು ಹೂವು, ಮಲ್ಲಿಗೆ ಹೂವು, ಆಮೇಲೆ ಇದು ನೈವೇದ್ಯಕ್ಕೆ ಹಣ್ಣು, ಆಮೇಲೆ ಉರ್ಗಡ್ಲೆ ಬೆಲ್ಲನ ನೈವೇದ್ಯಕ್ಕೆ ಇಟ್ಕೊಂಡು, ಕೊಬ್ಬರಿ ಉರ್ಗಡ್ಲೆ ಬೆಲ್ಲನ ನೈವೇದ್ಯಕ್ಕೆ ಇಟ್ಕೊಂಡಿದ್ದೀನಿ. ಈಗ ಸಂಕಷ್ಟಿ ಪೂಜೆ ಮಾಡೋಕ್ಕೆ ನಾನು ರೆಡಿ ಆಗ್ತಾಯಿದ್ದೀನಿ. ವಿಘ್ನೇಶ್ವರನ ಪೂಜೆ ಆಯಿತು, ಎಲ್ಲರನ್ನೂ ದೇವ್ರನ್ನ ಬೇಡ್ಕೊಂಡಿದ್ದಾಯಿತು. ನಮ್ಮ ಶಾಸ್ತ್ರಗಳಿಗೂ ಒಳ್ಳೇದಾಗಲಿ ಅಂತ ದೇವ್ರನ್ನ ಬೇಡ್ಕೊಂಡಿದ್ದೀನಿ. ಸಂಕಷ್ಟಿ ಇವತ್ತಿನ ಸಂಕಷ್ಟಿ ಮುಗಿದಿದೆ. ನಮ್ಮ ಅಪ್ಪನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ತಾಯಿಯಮ್ಮ ದೇವ್ರದ್ದು ಪ್ರಸಾದ ಆಯಿತು, ಖುಷಿ ಆಯಿತು. ದೇವ್ರದ್ದು ಒಂದು ಪೂಜೆ ಮುಗಿದ ಮೇಲೆ ಏನೋ ಒಂದು ನಾನಿದ್ದೀನಿ ಅನ್ನೋದು ಒಂದು ಭಗವಂತ ಧೈರ್ಯ ಕೊಟ್ಟರೆ ಭಾಳ ಖುಷಿ ಆಗುತ್ತೆ ಅಲ್ವಾ. ಹಾಗಾಗಿ ಎಲ್ಲರಿಗೂ ನಮ್ಮ ಸ್ಟಾರ್ಸ್ಗಳಿಗೂ ನಮ್ಮ ವಿಘ್ನೇಶ್ವರ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಂತೀನಿ. ಇವತ್ತಿನ ಸಂಕಷ್ಟಿ ಪೂಜೆ ಇಷ್ಟೇ. ನಿಮಗೆ ರಂಗೋಲಿ ಬಗ್ಗೆ ಇನ್ನೊಂದು ದಿವಸ ಸಂಕ್ಷಿಪ್ತವಾಗಿ ಹೇಳ್ತೀನಿ. ನನಗೆ ಗೊತ್ತಿರೋದ್ರ ಅಷ್ಟರ ಬಗ್ಗೆ ಹೇಳ್ತೀನಿ. ನಾನು ಯಾವುದೇ ಪೂಜೆ ಮಾಡಬೇಕಾದ್ರೆ ಫಸ್ಟು ನಮ್ಮ ಮನೆ ದೇವ್ರ ಪೂಜೆಗೆ ಆಗಬೇಕು. ಮನೆ ದೇವ್ರಿಗೆ ಪೂಜೆ ಮುಗಿಸ್ಕೊಂಡು ನಾನು ಇವತ್ತು ಸಂಕಷ್ಟಿ ಮಾಡಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಹಲೋ ಸ್ಟಾರ್ಸ್. ಈವ್ನಿಂಗ್ ಆಗ್ತಾ ಅಪ್ಪು ತುಂಬ ಜ್ಞಾಪನಕ್ಕೆ ಬರ್ತಾಯಿದ್ದಾನೆ. ಮಿಸ್ ಮಾಡ್ಕೊತಾ ಇದ್ದೀನಿ ಅಪ್ಪುನ. ಅಪ್ಪು ವಾಯ್ಸು, ಅಪ್ಪು ಜೋರು, ಅಪ್ಪು ಇದನ್ನೆಲ್ಲ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ನೀವು ಮಿಸ್ ಮಾಡ್ಕೊತಾ ಇದ್ದೀರ ಅಂತ ಗೊತ್ತು, ಪ್ಲಸ್ ಸುಬ್ಬಿ ಅಮ್ಮನ ಮಿಸ್ ಮಾಡ್ಕೊತಾ ಇದ್ದೀರೋದು ಅಂತ ಗೊತ್ತು. ಹೌದು, ಅದಕ್ಕೋಸ್ಕರ ನನ್ನ ಕೈಲಾದಷ್ಟು ನಾನು ವ್ಲಾಗ್ ಮಾಡೋಣ. ನನಗೆ ಹೇಗೆ ಬರುತ್ತೋ ಅದು ಆಡ್ತಾ ರಾಗ ಅಂತ ಮಾಡ್ತಾ ಇದನ್ನು ನಾನು ಕಲಿತೀನಿ ಅಂತ ನಾನು ವ್ಲಾಗ್ ಮಾಡೋದನ್ನು ರೂಢಿ ಮಾಡ್ಕೊಳ್ಳೋಣ ಅಂತ ನನ್ನ ಫೋನಲ್ಲೇ ನಾನು ಮಾಡ್ತಾಯಿದ್ದೀನಿ. ನೀವು ಅದಕ್ಕೆ ಮೋಟಿವೇಟ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ.
ಅಪ್ಪುಗೆ ಏನು ಪ್ರಾಬ್ಲಮ್ಮು, ಯಾಕೆ ಏನು ಅಂತ ಸ್ವಲ್ಪ ಜನ ಕೇಳ್ತಾ ಇದ್ದೀರಾ. ಅವನಿಗೆ ಒಬೆಸಿಟಿ ಇದೆ, ಆಮೇಲೆ ಬಾಯಿ ಊಟದಲ್ಲಿ ಇಡ್ತಾ ಇಲ್ಲ. ಅದು ಮುಂದೆ 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 ವರ್ಕೌಟ್ ಆಗೋಲ್ಲ. ಚಿಕ್ಕ ಹುಡುಗ ಇದ್ದ ಅದು ನಡೀತಾ ಇತ್ತು. ಆಮೇಲೆ ಮುಂದೆ ಮುಂದೆ ದೊಡ್ಡವನಾಗ್ತಾ ಆಗ್ತಾ ಏನಾಗುತ್ತೆ, ಅದೇ ರೂಢಿ ಮಾಡಿಕೊಂಡ್ರೆ ಹೆಲ್ತ್ ತುಂಬ ಹಾಳಾಗುತ್ತೆ. ಈಗೆಲ್ಲ ನೋಡ್ತಾ ಇದ್ದೀರಾ. ತುಂಬ ಯೋಚನೆ ಮಾಡಿ ನನಗೆ ಶಾಂತಿವನನೇ ಬೆಸ್ಟ್ ಅಂತ ಅನ್ನಿಸ್ತು. ಈಸಿಯಾಗಿ ಒಳ್ಳೆ ಆರೋಗ್ಯವಾಗಿ ಈ ಪರಿಸರದ ಇದರಲ್ಲಿ ಅವನಿಗೆ ಈ ಥರ ವಾತಾವರಣ ಅಂದರೆ ತುಂಬ ಇಷ್ಟ ಅಲ್ವಾ. ಸೊ ಅದನ್ನೆಲ್ಲ ಇಷ್ಟಪಟ್ಟು ಎಂಜಾಯ್ ಮಾಡ್ತಾನೆ ಅಂತ ಕಳಿಸ್ಕೊಟ್ಟಿದ್ದೀನಿ. ಬಟ್ ಊಟ ಅಡ್ಜಸ್ಟ್ ಆಗ್ತಾಯಿಲ್ಲ ಅಂತ ನನಗೆ ಕಾಲ್ ಮಾಡಿದ್ದ. ನಾನು ಅದನ್ನೆಲ್ಲ ಪರವಾಗಿಲ್ಲ, ಅದನ್ನೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಏನಾಗುತ್ತೋ ಅದನ್ನು ತಿನ್ಕೊಂಡು ನೀನು ಇದ್ದು ಬರಬೇಕು ಅಂತ ನಾನು ಹಠ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರ ಮೋಟಿವೇಶನ್ನು, ನಿಮ್ಮೆಲ್ಲರ ಇದನ್ನೇ ನಮಗೆ ದಾರಿ ದೀಪ ಆಗಿಬಿಟ್ಟಿದೆ ಈಗ. ಹೌದು, ಅವನಲ್ಲಿ ನಾನಿಲ್ಲಿ ವ್ಲಾಗ್ ಸರಿಯಾಗಿ ಮಾಡೋಕ್ಕಾಗ್ತಾಯಿಲ್ಲ. ಅವನದೇ ಆಗಿರೋ ರೂಟಲ್ಲಿ ಮಾಡ್ತಾಯಿದ್ದಾನೆ. ಏನಕ್ಕೆ ಡಲ್ಲಾಗಿ ಮಾಡ್ತಾಯಿದ್ದಾನೆ ನಾನು ನೋಡಿದೆ ವಿಡಿಯೋನ. ಏಕೆ ಅಂದರೆ ಊಟ ಇಲ್ಲ, ಅವ್ನಿಗೆ ಇಷ್ಟ ಇಲ್ಲದಿರೋ ಊಟ ಮಾಡಿಕೊಂಡು ಈ ಜ್ಯೂಸು ಆ ಜ್ಯೂಸು ಇದೆಲ್ಲ ಏನಮ್ಮ ಅಂತಾನೆ. ಹೌದು, ಅವ್ನ ವೀಕ್ನೆಸ್ಸೇ ಊಟ ಆಗಿಬಿಟ್ಟಿದೆ. ಸೊ ಏನು ಮಾಡ್ತಾನೆ ಅಂತ ಮುಂದೆ ಕಾದು ನೋಡೋಣ. ನನ್ನ ಕೈಲಾದಷ್ಟು ನಾನು ಬ್ಲಾಗ್ ಮಾಡೋಣ ಅಂತ ತೀರ್ಮಾನ ತೊಗೊಂಡಿದ್ದೀನಿ. ಸೊ ನಿಮಗೇನು ಅನ್ನಿಸ್ತು, ಸುಬ್ಬಿಯಮ್ಮ ನಿಮಗೆ ಬ್ಲಾಗ್ ಮಾಡೋದು ನಿಮ್ಗೆ ಇಷ್ಟನಾ, ಓಕೆನಾ ಅನ್ನೋದನ್ನು ನನಗೊಂದು ಚೂರು ಕಮೆಂಟಲ್ಲಿ ತಿಳಿಸಿ. ಸ್ವಲ್ಪ ರಾಂಗ್ ಆಗ್ಬೋದು, ನಿಮಗೆ ಒಳ್ಳೆ ಕ್ಲಿಯಾರಿಟಿ ಇಲ್ಲದೆ ಇರಬಹುದು, ನಿಮಗೆ ಪ್ರಾಬ್ಲಮ್ ಆಗ್ಬೋದು, ನಾಯ್ಸಿ ಆಗ್ಬೋದು, ದಯವಿಟ್ಟು ಕ್ಷಮಿಸಿ. ಒಂಚೂರು ನನಗೆ ನಾನು ಅಪ್ಡೇಟ್ ಆಗೋದಕ್ಕೆ ಒಂದು ಸ್ವಲ್ಪ ಟೈಮ್ ಅವಕಾಶ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ ಸ್ಟಾರ್ಸ್ಗಳಿಗೆ. ಈಗ ಸಂಜೆ ಇಷ್ಟು ಟೈಮು ಆಗಲೇ 7:35 ಆಗಿದೆ. ನನ್ನ ಮೊಮ್ಮಗ, ಮುದ್ದಿನ ಮೊಮ್ಮಗನೇ ಕೃಷ್ಣಯ್ಯ, ಓನಮಮ್ಮ ಮಗು ಎತ್ಕೊಂಡಿದ್ದೀನಿ. ಮೊಮ್ಮಕ್ಕಳು ಅವನಿಗೆ ಟಿ ವಿನಲ್ಲಿ ಸಾಂಗ್ ಹಾಕಿದ್ದೆ, ಅದನ್ನು ಹಾಕ್ಬೇಕಂತೆ, ಪ್ಲೇ ಮಾಡು ಅಂತ ಇದ್ದಾನೆ. ಬಾಯ್. ನಮ್ಮೆಲ್ಲ ಸ್ಟಾಫ್ಸ್ಗಳಿಗೆ ಸಂಜೆ ಊಟದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇವತ್ತು ಆ್ಯಕ್ಚುಲಿ ರವೆ ರೊಟ್ಟಿ ಮಾಡ್ತಾಯಿದ್ದೀನಿ. ಪ್ರೋಮೋ ಬ್ಯಾಸ್ಕೆಟಲ್ಲಿ ರವೆ ರೊಟ್ಟಿ ಮಾಡೋದು ತೋರಿಸ್ತೀವಿ. ಮೌಲಿ ಅವರ ನಾದಿನಿ ಅಮ್ಮು ಬಂದಿದ್ದಾರೆ. ಅವ್ರಿಗೆ ರವೆ ರೊಟ್ಟಿ ಅಂದರೆ ಭಾಳ ಇಷ್ಟ, ಹಂಗಾಗಿ ನಾನು ರವೆ ರೊಟ್ಟಿ ಮಾಡ್ತಾಯಿದ್ದೀನಿ. ರವೆ ರೊಟ್ಟಿ ಮಾಡಿ ಚಟ್ನಿ ಮಾಡಿದ್ದೀನಿ, ತರಕಾರಿ ಬೇಯಿಸಿದ್ದೀನಿ, ಬೆಂಡೆಕಾಯಿ ಪಲ್ಯ ಮಾಡಿದ್ದೀನಿ, ಸೌತೆಕಾಯಿ ಇಟ್ಟಿದ್ದೀನಿ. ಇವತ್ತು ಅವ್ರಿಗೋಸ್ಕರ ಹೊಸ ಡಿಶ್ಶು ಮಾಡಿದ್ದೀನಿ. ಅಮ್ಮನ ಮೀಟ್ ಮಾಡೋಣ ಬನ್ನಿ. ಇದು ಹಿಂಗೆ ಇಲ್ಲ, ಹಿಂಗೆ ಅಪ್ಲೋಡ್ ಮಾಡಬೇಕು. ಹಾಯ್ ಅಮ್ಮು. ಇದರಲ್ಲಿ ನೀವೇನು ಎಡಿಟ್ ಮಾಡಂಗಿಲ್ಲ, ನಿಮ್ಮ ಈ ಕಲಿಕೆ ಅವ್ರಿಗೆ ಗೊತ್ತಾಗುತ್ತೆ. ಇದರಲ್ಲಿ ಈ ವಿಡಿಯೋದಲ್ಲಿ ನೋ ಕಟ್, ಓಕೆನಾ? ಏನು ಕಟ್ಕೊಂಡು ನೀವು ಅಪ್ಲೋಡ್ ಮಾಡಬೇಕು. ಓಕೆ. ನಮ್ಮ ಗುರುಗಳು ಇವರೇ, ಎಲ್ಲದಕ್ಕೂ ದೊಡ್ಡ ಗುರುಗಳು ಇವರೇ. ಅಪ್ಪು ಸುದ್ದಿ ವ್ಲಾಗ್ಸ್ಗೆ ವೆಲ್ಕಮ್ ಅಮ್ಮು. ನೀವೆಲ್ಲ ಸೀನಿಯರ್ಗಳು, ನಾವು ಜೂನಿಯರು. ಇಲ್ಲ ಅಮ್ಮ, ಹಾಗೇನಿಲ್ಲ. ಥ್ಯಾಂಕ್ ಯು. ಅದ್ರ ಜೊತೆಗೆ ಕಾನ್ಫಿಡೆಂಟ್ ಜೊತೆಗೆ ಗ್ರಾಸಿಂಗ್ ಪವರ್ ಇದೆ. ಆಮೇಲೆ ಎಂತ ಅಮ್ಮ ಇನ್ನೊಂದೇನು ಗೊತ್ತಾ, ಕೈನ ಒಂದು ನೋವು ಬಂದ್ಬಿಡುತ್ತೆ ಅಮ್ಮ, ಆಗ್ತಾ ಇರಲ್ಲ. ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ. ಇಲ್ಲ, ನಿಜ ಹೇಳ್ತೀನಿ. ಈಗ ನಿಮ್ ಕ್ಯಾಮ್ರಾ ಮುಂದೆ ಅಂತ ಅಲ್ಲ ಹೇಳ್ತಾ ಇರೋದು, ನಾವ್ ಇವನ್ ಮನೇಲೂ ಅಭಿ ಜೊತೆ ಡಿಸ್ಕಸ್ ಮಾಡೋದು. ಅತ್ತಿಮ್ಮ, ನಿನ್ ಮಲ್ಟಿ ಟ್ಯಾಲೆಂಟ್ ಅತ್ತಿಮ್ಮ, ಚೆನ್ನಾಗಿ ಕುಕ್ ಮಾಡ್ತೀಯಾ, ಹಾಡ್ ಹೇಳ್ತೀಯಾ, ಡ್ಯಾನ್ಸ್ ಮಾಡ್ತೀಯಾ, ಈಗ ವಿಡಿಯೋ ತೆಗಿತಿದ್ಯಾ, ರೀಲ್ಸ್ ಮಾಡ್ತೀಯಾ, ಆಕ್ಟಿಂಗ್ ಮಾಡ್ತೀಯಾ.
ಥ್ಯಾಂಕ್ ಯು ಸೋ ಮಚ್ ಮಾ, ಥ್ಯಾಂಕ್ ಯು. ನಿಜವಾಗ್ಲೂ ಇದೆಲ್ಲ ಏನಾಗುತ್ತೆ ಗೊತ್ತಾ, ಮೋಟಿವೇಶನ್ ಆಗುತ್ತೆ. ನಿಜವಾಗ್ಲೂ ನಮ್ಮ ವ್ಲಾಗ್ಸಲ್ಲಿ ಹೇಳಬೇಕು ಅಂತಂದರೆ ನನ್ನ ಗುರುಗಳೇ ನನ್ನ ಅಳಿಯ. ನಿಜವಾಗ್ಲೂ ನನ್ನ ಟ್ಯಾಲೆಂಟ್ ಆಚೆ ತಗೊಂಬಂದು ಇಲ್ಲಿಗೆ ತಗೊಂಬಂದು ನಿಲ್ಲಿಸಿದ್ದಾರೆ. ಇಲ್ಲಿಗೆ ತಗೊಂಬಂದು ನಿಲ್ಸವ್ರೆ ನನ್ನನ್ನು. ಗುರು ಪೌರ್ಣಿಮೆಗೆ ನನ್ನ ಪಾಪಂಗೂ ಐ ವಿಶ್. ಇಲ್ಲ ಈವನ್ ನಾನು ಅಷ್ಟೇ, ನನಗೆ ನಾನು ಯೂಟ್ಯೂಬಲ್ಲಿ ನನಗೆ ಏನೇ ಬಂದ್ರೂ ಫ್ಯೂಚರಲ್ಲಿ ನನಗೆ ಫಸ್ಟ್ ಗುರು ಕಾಣಿಕೆ ಅಂತ ಇವನಿಗೆ ಕೊಡೋದು. ಇವನು ಸತ್ಯವಾಗ್ಲೂ ನಾನ್ ಮಾಡೋಳ ನಾನು ಇದನ್ನೆಲ್ಲ ಈಗಲೂ ಅಷ್ಟೇ ಅಂತಾನೆ ಮಾತಾಡೋದು ನನ್ನ ಕ್ಯಾಮ್ರಲ್ಲಿ. ಇಲ್ಲ ಹೌದು, ಅವ್ರು ಹೇಳ್ತಾ ಅವ್ರು ಏನಾರ ಒಂದು ಪಾಯಿಂಟ್ ಹೇಳಿ ಹೊಗಳ್ಬಿಟ್ರೆ ದೇವರನಾಗ ಎಷ್ಟು ಮೋಟಿವೇಶನ್ ಆಗುತ್ತೆ ನನಗೆ ಅಂದರೆ ನಿಜವಾಗ್ಲೂ ಮೆಡಲ್ ಸಿಕ್ತಂಗೆ ಆಗ್ಬಿಡುತ್ತೆ ಒಂದೊಂದು ಸಲ ನನಗೆ. ನಾನು ಅಂತೀನಿ ಯಾವ ಮೆಡಲು ಬೇಡ ಬಿಡಿ, ನನಗೆ ನೀವು ಕೊಟ್ಟು ಮೆಡಲೇ ಸಾಕು ಅಂದ್ಬಿಡ್ತೀನಿ ನಾನು. ಯಾಕೆಂದರೆ ಅಷ್ಟು ಟ್ಯಾಲೆಂಟ್ ಇರೋರು ಅವ್ರು ಹೇಳ್ತಾರೆ ಅಂತಂದರೆ ಅದು ಸರಿ ಅಂತ ಅರ್ಥ ನನಗೆ ಅಲ್ವಾ. ನನಗೆ ಅವರೇ ಗುರುಗಳು ಎಲ್ಲ ಅವರೇ. ನನಗೆ ಮೊಬೈಲ್ ಇಟ್ಕೊಳ್ಳೋದನ್ನ ದೇವರಾಣಿಗೆ ಎಷ್ಟು ಸತಿ ಹೇಳ್ಕೊಟ್ಟಿದ್ದಾರೆ. ಇಲ್ಲ ಸಖತ್ತಾಗಿ ಹೇಳ್ಕೊಟ್ಟು, ಹಿಂಗೆ ಇಟ್ಕೋಬೇಕಮ್ಮ ಹೀಗೆ ಇದು ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಮರಿಬಾರ್ದು ಸುಬ್ಬಿ. ನನಗೆ ಅದೆಲ್ಲ ಬಿಟ್ಟಾಕಿ ನಂಗೆ ನಿಜವಾಗ್ಲೂ ಆಶ್ಚರ್ಯವಾಗಿ ಖುಷಿಯಾಗಿದೆ ಏನು ಗೊತ್ತಾ ಅಕ್ಕ, ನೀವು ಕೇಳಲಿ ಅವರೇ ಎಡಿಟ್ ಮಾಡಿ ಕಲಿತವ್ರೆ ಚೆನ್ನಾಗಿ. ಇದು ನೀವು ಶೂಟ್ ಮಾಡೋದು ಓಕೆ, ಇದೇ ಕಷ್ಟ. ಫಸ್ಟ್ ಆಫ್ ಆಲ್ ನೀವು ಅದನ್ನು ಈ ವಯಸ್ಸಲ್ಲಿ ಎಡಿಟಿಂಗ್ ಕಲಿತೀನಿ ಅಂತ ಬಂದಿದ್ರೆ ನಿಜ ಕಲಿತೀನಿ ಮಗನೇ. ನಿಮಗೆ ನೀವು ಎಷ್ಟು ಮೋಟಿವೇಟ್ ಮಾಡೋದಕ್ಕೆ ನನಗೆ ನನ್ನ ಮಗ ನಿಮಗೆ ಕೊಡ್ತಾನೋ ಕೊಡಲ್ವೋ, ನಾನಂತೂ ನಿಜವಾಗ್ಲೂ ನೀವು ಖುಷಿ ಪಡೋ ಥರ ಕೊಡ್ತೀನಿ. ಜೊತೆಗೆ ನಿಮ್ಮ ಜೊತೆ ನಿಂತವ್ರು ಗೊತ್ತಾ, ನಮ್ಮ ಪ್ರೋಮೋ ಫ್ಯಾಮಿಲಿ. ಅಯ್ಯೋ ನಿಜವಾಗ್ಲೂ ಫ್ಯಾಮಿಲಿಯಾಗಿ ನಿಂತವ್ರು ಗೊತ್ತಾ ಇವಾಗ. ದೇವರಾಣೆಗೂ ಕಮೆಂಟ್ ಸತ್ಯವಾಗ್ಲೂ ಹೇಳ್ತೀನಿ, ನನಗಿರೋ ಜಸ್ಟ್ 8K ಸಬ್ಸ್ಕ್ರೈಬರ್ಸ್. ನಮ್ಮ ಅಕ್ಕೆ ಬಂದು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು, ಅದ್ರಲ್ಲಿ 95% ಸೇಲ್ ಆಗಿರೋದು ನಾನು ಬ್ಲಾಗ್ ಅಲ್ಲಿ ಅಷ್ಟನ್ನು ಹೇಳಿಲ್ಲ. ನಾನು ಜಸ್ಟ್ ಒಂದೆರಡು ಬ್ಲಾಗ್ ಅಲ್ಲಿ ಅದು ಎಕ್ಸ್ಪ್ಲೇನ್ ಮಾಡಿದ್ಕೆ 95% ಪೀಪಲ್ ನನ್ನ ಬ್ಲಾಗ್ ನೋಡಿ ಯೂಟ್ಯೂಬ್ ನೋಡಿ ತಗೊಂಡವ್ರೆ. ಅವ್ರು ಹೇಳ್ತಿದ್ರೆ ನಂಗೆ ಗೂಸ್ಬಾಮ್ ಆಗುತ್ತೆ, ಈಗಲೂ ಕೂಡ ಅಳು ಬರ್ತಿದೆ. ನನ್ನ ನಂಬಿ ಅದು ಕಾಸ್ಟ್ಲಿ ಅತ್ತೆ, ಸ್ಕ್ರಾಚ್ ಇಂದ ಮಾಡ್ತಾರೆ, ಸೂಪರ್ ಡ್ರೆಸ್ ಅದು. ಅದನ್ನ ತಗೊಂಡು ಅವ್ರು ಬಂದು ನನಗೆ ಹೇಳ್ಬೇಕು, ನನ್ ಖುಷಿ ಅದು. ನಾನು ನಿಜವಾಗ್ಲೂ ಅದನ್ನ ನಾನು ಕಳ್ಕೊಂಡ್ರೆ ನಾನು ಬದುಕಿದ್ದೆ ವೇಸ್ಟ್ ಆಗ್ಬಿಡ್ತೀನಿ ಸ್ಟಾರ್ಸ್. ದೇವರನ್ನ ನಾನು ಕಳ್ಕೊಳಕ್ಕಾಗಲ್ಲ. ನಾನು ಏನು ನನಗೆ ಗೊತ್ತಿರೋ ಅಷ್ಟು ವಿಡಿಯೋಸ್ ಮಾಡ್ತೀನಿ. ನೀವೇನು ಮಾಡ್ತೀರೋ ನಿಮಗೇ ಬಿಟ್ಟಿದ್ದು, ಗೊತ್ತಿಲ್ಲ ನಿಮ್ಮ ಸುಬ್ಬಿ ಅಮ್ಮ. ಹೌದು, ನನ್ನ ಕೈಲಾದಷ್ಟು ನಾನು ಏನಾಗುತ್ತೋ ಅದನ್ನು ನಾನು ವಿಡಿಯೋ ಮಾಡಿ ಹಾಕ್ತೀನಿ, ಎಡಿಟ್ ಕಲಿತೀನಿ. ಎಡಿಟ್ ನಾನು ಮಾಡಿರೋದನ್ನ ಮಾಡೋದನ್ನ ಒಂಚೂರು ನೀವೇ ಅಡ್ಜಸ್ಟ್ ಮಾಡ್ಕೋಬೇಕು. ಇದೆಲ್ಲದಕ್ಕೂ ಈಗ ನಾನು ಬರೀ ಬೆಂಕಿ ಸುಮ್ಮನೆ ಕಿಡಿ ಹಿಂಗೆ ಸ್ಪಾರ್ಕ್ ಮಾಡಿದ್ದೀನಿ ಅಷ್ಟೇ. ಬಟ್ ಈಗ ಇಲ್ಲಿವರೆಗೂ ನಿಂತ್ಕೊಂಡು ಮಾತಾಡ್ತಿದ್ದಾರೆ ಅಂದರೆ ಅದಕ್ಕೆಲ್ಲದಕ್ಕೂ ರೀಸನ್ ನೀವೇ ನೋಡ್ತಾ ಇದ್ರಲ್ಲ ಫ್ಯಾಮಿಲಿ. ಸೊ ನಿಮ್ಮ ಈ ಒಂದು ಸಪೋರ್ಟ್ ಇಂದಾನೆ ಈ ಮೇಡಮ್ ಇಲ್ಲಿವರೆಗೂ ನಾನು ಏನೇ ಹೇಳ್ಬೋದು, ಈಗಲೂ ಹೇಳ್ತಾ ಇರ್ಬೋದು ಮಾಡ್ರಿ ಯಾಕೆ ಸಪೋರ್ಟ್ ಮಾಡಿಲ್ಲ ಅಂತ ಬೈಬೋದು, ಉಗಿತೀನಿ ನಾನು ಈಗಲೂ ಹಂಗೆಲ್ಲ ಉಗಿತೀನಿ. ಯಾಕೆ ಮಾಡಿಲ್ಲ ಮಾಡಿ, ಅದೊಂದು ಪಾರ್ಟ್ ಆಫ್ ಲೈಫ್ ಅಂತ ಅನ್ಕೊಳ್ಳಿ ಅಂತ. ನಾವು ಮತ್ತೆ ಮೌಲ್ಯ ಎಲ್ಲ ಒಂದು ಬೇರೆ 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 ಇದರಲ್ಲಿ ಬಿಸಿ ಆಗ್ಬಿಟ್ಟು ಇನ್ನೂ ಚೆನ್ನಾಗಿ ಕಂಟೆಂಟ್ ಕೊಡಬೇಕಾದವರು ನೋಡಿ. ಸ್ಟಾರ್ಟಿಂಗ್ ಎಷ್ಟು ಚೆನ್ನಾಗಿ ಕೊಡ್ತಿದ್ರು, ಈಗ ಸ್ವಲ್ಪ ಡಲ್ ಆಯ್ತಲ್ಲ ಪಾಪ ನಮ್ಮದು. ಬಿಕಾಸ್ ಸಿಕ್ಕಾಕೊಂಡಿದ್ವಿ ಬ್ರೋ, ಹಂಗೆ ಆಗ್ಬಿಟ್ಟಿದ್ದೀವಿ. ಬಟ್ ಖಂಡಿತ ಕಂಬ್ಯಾಕ್ ಆಗ್ತೀವಿ ನಾವು ಪ್ರೋ ವ್ಲಾಗ್ಸಲ್ಲಿ. ಸೊ ಅಲ್ಲಿವರೆಗೂ ನಮ್ಮ ಸುಬ್ಬಿ ಅವರು ಎಡಿಟಿಂಗ್ ಮಾಡ್ಕೊಂಡು ಅವ್ರು ಆ ಸುಬ್ಬಿನೇ ಇವತ್ತು ತುಂಬಾ ಸುಬ್ಬಿ ಆಗಿರೋದೇ ಪ್ರತೀಕಿಂದ ಸುಬ್ಬಿ ಅಂತ ಕರೆದಿದ್ದೆ. ಪಾಪ ಫಸ್ಟ್ ಯಾರು ನನ್ನನ್ನು ಕರೆದಿಲ್ಲ. ಇವತ್ತು ನಿಮ್ಮ ಸುಬ್ಬಿ ಅಮ್ಮ ಎಲ್ಲರೂ ಅಮ್ಮ ಸುಬ್ಬಿ ಅಮ್ಮ ಲವ್ ಯು ಸುತ್ತಾರೆ. ನಿಜವಾಗ್ಲೂ ಅದನ್ನ ದೇವರಣ್ಣಗೆ ಏನು ಅನ್ಸುತ್ತೆ ಗೊತ್ತಾ, ಅದು ನನ್ನ ಕಣ್ಣಲ್ಲಿ ನೀರು ಹಾಕ್ಕೊಂಡೆ ಅದು ಅವ್ರಿಗೆ ರಿಪ್ಲೈ ಮಾಡ್ತಾ ಇರ್ತೀನಿ. ನನಗೆ ರಿಪ್ಲೈ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ದೇವ್ರ ಹತ್ರ ಪ್ರೇ ಮಾಡ್ಬೇಕಾದ್ರು ನಿಜವಾಗ್ಲೂ ನಮ್ಮ ಸ್ಟಾರ್ಸ್ಗಳಿಗೂ ಒಳ್ಳೇದು ಮಾಡು ಅಂತಲೇ ನಮ್ಗೆ ಪ್ರೇ ಮಾಡೋಷ್ಟು ದಯವಿಟ್ಟು ಏನೋ ನನಗೆ ಗೊತ್ತಿರೋದು ಮಾಡ್ತಾ ಇದ್ದೆ. ನಿಮ್ಮಷ್ಟು ಸೀನಿಯರ್ ಅಲ್ವೇ ಅಲ್ಲ, ಏನು ಅನ್ಕೋಬೇಡಿ. ಇವ್ರು ನೀವು ಹೇಳೋದು ನನಗೆ ಅರ್ಥ ಆಗುತ್ತೆ. ಮೌಲ್ಯ ಹೇಳ್ತಾ ಇರೋದು ನನಗೆ ಸ್ವಲ್ಪ ತಲೆ ಒಳಗೆ ಹೋಗ್ತಿಲ್ಲ, ಬೈತಾಳೆ ಅಂತ ಸುಮ್ಮನಾಗ್ತಾ ಇದ್ದೀನಿ. ಯಾಕಂದರೆ ಅವಳು ಮಗು ಟೆನ್ಷನಲ್ಲಿ ಇರ್ತಾಳೆ ಅಂತ ಹೇಳ್ಕೊಟ್ರೆ ತಲೆಗೆ ಹೋಗುತ್ತೆ. ಛೇ ಹಂಗಲ್ಲ, ಬೈದಿಲ್ಲ, ಬೈದಾಳೆ ಅಂತಲ್ಲ, ಬೈತಾಳೆ ಅನ್ನೋ ಭಯ. ಹೌದೌದು. ಮಗಳ ಪ್ರೀತಿಗೆ ಎದುರೋದು ಆತರ ಅಲ್ಲ ನಿಂತ್ಕೊಂತಿರ್ತಿದ್ವಿ. ಈ ಸುಬ್ಬಿನ ನೀವು ಪಾಲಿಶ್ಡ್ ವರ್ಷನ್ ನೋಡ್ತಾ ಇರೋದು.
ಆ ಪಾಲಿಶ್ ಮಾಡಿರೋದೇ ನನ್ನ ಗಂಡ ಮಕ್ಕಳು ನನ್ನ ಅಳಿಯ ನೋ ಸಾರಿ ಫುಲ್ ನನಗೇನಾ ನಿಜವಾಗ್ಲೂ ಮಗನೆ ನನ್ನ ತುಂಬ ಹೃದಯದಿಂದ ಹೇಳ್ತಾ ಇದ್ದೀನಿ ಕಣವ. ನೀವೇ ಅದನ್ನು ಪಾಲಿಶ್ ಮಾಡಿದ್ದು ನಿಜವಾಗ್ಲೂ. ನೀವು ಚಿಕ್ಕವರಾಗಿರಬಹುದು, ಆದರೆ ಕಲ್ತಿರೋದು ಎಷ್ಟೊಂದು ನನ್ನಲ್ಲಿ ಚೇಂಜಸ್ ಎಲ್ಲ ಕಾರಣ ನೀವೇ. ನಾವು ಎಲ್ಲರೂ ಕಲ್ತಿರೋದು ಪಾಪ ಬಂದ್ಮೇಲೆ. ಹೌದು ಹೌದು ನಾವೆಲ್ಲರೂ ಚೇಂಜ್ ಆಗಿದ್ವಿ. ಹೌದು, ಅವರಿಂದ ಸುಮಾರು ಕಲ್ತಿದ್ದೀವಿ ಅಮ್ಮ. ನಂಗೆ ಏನ್ ಬೇಜಾರಂದ್ರೆ ಅವ್ರು ನಂತರ ಆಗ್ತಾ ಇದ್ದಾರೆ ಇವಾಗ. ಅಲ್ಲ, ಸುಮಾರು ಅಂದರೆ ನಮಗೆ ಹೊರಗಿನ ಪ್ರಪಂಚದ ತಿಳುವಳಿಕೆ ಭಾಳ ಕಡಿಮೆ. ನಾವು ಒಳಗಡೆ ತುಂಬ ಬುದ್ಧಿವಂತರು, ನಾವು ಹೊರಗಡೆ ತುಂಬ ದಡ್ರು. ನಾವು ಅಲ್ಲಿ ಹೊರಗಡೆನೂ ನಾವು ಒಂಚೂರು ಬುದ್ಧಿವಂತರು ಅಂತಂದರೆ ಅದು ನನ್ನ ಅಳಿಯನೇ ಕಾರಣ. ಥ್ಯಾಂಕ್ ಯು ಸೋ ಮಚ್ ಮಗನೇ, ಹೊರಗಿನ ಪ್ರಪಂಚದ ತಿಳುವಳಿಕೆ ಕೊಟ್ಟಿದ್ದಕ್ಕೆ. ನಮ್ಮ ಸ್ಟಾಫ್ಸ್ಗಳಿಗೆ ಎಲ್ಲ ಒಳ್ಳೇದು ಮಾಡು ವಿಘ್ನೇಶ್ವರ ಅಂತ ಕೇಳ್ಕೊತ ಸಂಕಷ್ಟಿ ಪೂಜೆನ ಮುಗಿಸ್ತೀನಿ. ಬಾಯ್.